ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಕೇರಳದ ಅಪ್ರಾಪ್ತ ಬಾಲಕಿ ನಾಪತ್ತೆಯಾಗಿದ್ದಾಳೆ. ಮಧ್ಯರಾತ್ರಿಯವರೆಗೂ ಹುಡುಕಾಡಿದರೂ ಕೂಡ ಶ್ರೀನಂದಾಳ ಸುಳಿವು ಇನ್ನೂವರೆಗೂ ಸಿಕ್ಕಿಲ್ಲ. ಇವತ್ತು ಮತ್ತೆ ಮುಂದುವರೆದಿದೆ ಶೋಧ ಕಾರ್ಯ. ಶ್ರೀನಂದಾಗಾಗಿ ಪೊಲೀಸರು, ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ, 3 ಇಲಾಖೆಗಳ ಸಿಬ್ಬಂದಿಯಿಂದ ಅಲ್ಲಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಇವತ್ತು ಡ್ರೋನ್ನ ಮೂಲಕ ಬಾಲಕಿಯ ಪತ್ತೆಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದಾಗಿದೆ. 30ಕ್ಕೂ ಹೆಚ್ಚು ಸಿಬ್ಬಂದಿ ಮಧ್ಯರಾತ್ರಿಯವರೆಗೂ ಕೂಡ ಶೋಧವನ್ನು ನಡೆಸಿದ್ರು. ಆದರೆ ಬಾಲಕಿಯ ಸುಳಿವು ಪತ್ತೆಯಾಗಿರಲಿಲ್ಲ. ಹೀಗಾಗಿ ತಡರಾತ್ರಿ 1 ಗಂಟೆಯ ನಂತರ ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ದ ಸಿಬ್ಬಂದಿ ಇವತ್ತು ಬೆಳಗ್ಗೆಯೇ ಮತ್ತೆ ಶೋಧ ಕಾರ್ಯಾಚರಣೆಯನ್ನು ಅಲ್ಲಿ ಮಾಡ್ತಾ ಇರುವಂಥದ್ದು. ಶ್ರೀನಂದಾಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಈಗಲೂ ಕೂಡ ಸಿಬ್ಬಂದಿಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಚಂದ್ರದ್ರೋಣ ಪರ್ವತದಲ್ಲಿ ನಾಪತ್ತೆಯಾಗಿದ್ದಂತಹ ಬಾಲಕಿ, 40 ಜನ ಸದಸ್ಯರ ಜೊತೆಯಲ್ಲಿ ಬಂದಿದ್ದಂತಹ ಬಾಲಕಿ ನಿನ್ನೆ ನಾಪತ್ತೆಯಾಗಿದ್ಲು. ಅದಾದ ಮೇಲೆ ಈಗ ಹುಡುಕಾಟ ನಡೀತಾ ಇದೆ. ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾರುದ್ರ, ಶ್ರೀನಂದಾಗಾಗಿ ಇವತ್ತು 2ನೇ ದಿನದ ಹುಡುಕಾಟ, ಯಾವ ರೀತಿಯಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ, ಏನು ಮಾಹಿತಿ ಸಿಕ್ಕಿದೆ? ಕಡೆಯದಾಗಿ ಆಕೆಯನ್ನು ನೋಡಿದ್ದ ಯಾರು, ಯಾವ ರೀತಿ ನಾಪತ್ತೆ ಆದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ನವೀನ್, ಏನಂದ್ರೆ ಈ ಕಳೆದ 1 ವಾರದ ಹಿಂದೆ ಮಡಿಕೇರಿಯಲ್ಲಿ ಒಂದು ಮಹಿಳೆ ನಾಪತ್ತೆ ಆಗಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಬಾಲಕಿ ಮಿಸ್ಸಿಂಗ್ ಆಗಿರೋ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಇದು ಚಂದ್ರಗಿರಿ ತಪ್ಪಲಿನ ಗುರು ದತ್ತಾತ್ರೇಯ ಬಾಬಾ ಪುಡನ್ಗಿರಿ ಮತ್ತು ಹಾಗೂ ಮುಳ್ಳಯ್ಯನಗಿರಿ ಇದೊಂದು ಪ್ರವಾಸಿ ತಾಣ. ಇಲ್ಲಿಗೆ ಕೇರಳ ಮೂಲದ ಆ ಕುಟುಂಬದ 40ಕ್ಕೂ ಹೆಚ್ಚು ಜನರು ಪ್ರವಾಸಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ದತ್ತಪೀಠವನ್ನ ವೀಕ್ಷಣೆ ಮಾಡಿ ಮಾಣಿಕ್ಯದಾರ ಫಾಲ್ಸ್ ಇದೆ, ಆ ಫಾಲ್ಸ್ ಹೋದಂತ ಸಂದರ್ಭದಲ್ಲಿ ಈ ಹುಡುಗಿ ಮಿಸ್ ಆಗಿದೆ ಅಂತೇಳಿ ಅಲ್ಲಿನ ಆ ಪ್ರವಾಸಿಗರು ಮತ್ತೆ ಆ ಸಂಬಂಧಿಕರು ಹೇಳುವಂತದ್ದು. ಆದ್ರೆ ಹೇಗೆ ಮಿಸ್ ಆಯಿತು ಮತ್ತೆ ಯಾವ ಕಾರಣದಿಂದ ಮಿಸ್ ಆಯಿತು ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ಅದರ ಮಾಹಿತಿ ಲಭ್ಯವಾಗಿಲ್ಲ. ನಿನ್ನೆ ಎಚ್ಚೆತ್ತಂತಹ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ರಾತ್ರಿ 1 ಗಂಟೆಯ ತನಕ ಶೋಧ ಕಾರ್ಯವನ್ನ ಮಾಡಿದ್ರು. ಶೋಧ ಕಾರ್ಯ ಮಾಡಿದ ಸಂದರ್ಭದಲ್ಲಿ ಯಾವುದೇ ಕುರುಹುಗಳು ಕೂಡ ಪತ್ತೆಯಾಗಿಲ್ಲ. ನಂತರ ಇವತ್ತು ಬೆಳಗ್ಗೆ ಮತ್ತೆ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಡ್ರೋನ್ ಕ್ಯಾಮೆರಾದ ಮೂಲಕ ಚಂದ್ರದ್ರೋಣ ಪರ್ವತದ ಸೋಲಾರ್ ಫಾರೆಸ್ಟ್ ಇದೆ, ಆ ಸೋಲಾರ್ ಫಾರೆಸ್ಟ್ ನಲ್ಲಿ ಡ್ರೋನ್ ಕಣ್ಗಾವಲು ಮೂಲಕ ಬಾಲಕಿಯ ಪತ್ತೆಗೆ ಬಲೆ ಬೀಸಿದ್ದಾರೆ. ಇಲ್ಲಿವರೆಗೂ ಕೂಡ ಬಾಲಕಿಯ ಸುಳಿವು ಕೂಡ ಸಿಕ್ಕಿಲ್ಲ. ಆದ್ರೆ ನಿರಂತರವಾಗಿ ಅರಣ್ಯ ಇಲಾಖೆ ಮತ್ತು ಅಲ್ಲಿನ ಸ್ಥಳೀಯರು ಮತ್ತು ಹಾಗೂ ಪರಿಸರವಾದಿಗಳು ಮತ್ತೆ ಎಲ್ಲರೂ ಕೂಡ ಒಂದೊಂದು ಭಾಗದಲ್ಲಿ ಟ್ರೆಕ್ಕಿಂಗ್ ಮೂಲಕ ಆ ಹುಡುಗಿಯನ್ನ ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಆ ಸುಳಿವು ಮಾತ್ರ ಇನ್ನೂ ಪತ್ತೆ ಆಗಿಲ್ಲ. ಆದ್ರೆ ಯಾವ ಕಾರಣದಿಂದ ಅಲ್ಲಿನ ಸಂಬಂಧಿಕರು ಕೂಡ ಅವರ ಸಂಬಂಧಿಕರು ಹೇಳುವ ಪ್ರಕಾರ ನಾವು ಫಾಲ್ಸ್ ಅನ್ನ ನೋಡಿ ಬರ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಅಲ್ಲಿ ಕೆಳಗಡೆ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ತಾರೆ. ಬಿಟ್ರೆ ಅದು ಯಾವ ರೀತಿ ಮಿಸ್ಸಿಂಗ್ ಆಗಿದೆ ಅಂತ ಇನ್ನೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇಲ್ಲ. ಇದರಿಂದ ಶೋಧ ಕಾರ್ಯಕ್ಕೂ ಸ್ವಲ್ಪ ಅಡಚಣೆ ಆಗಿದೆ ಅಂತಲೇ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.